Very good morning, friends. Now we are going to learn about Dictionary of Essential Words 2000. Obviously, it means ಏನಕ್ಕಂಡ ಮುಖ್ಯವಾದ ಪದಗಳ ನಿಘಂಟು 2000 ಅಂತಾಗುತ್ತೆ. ಅಂದರೆ ಇಂಗ್ಲೀಷಲ್ಲಿ ಇರುವ ಪದಗಳು ಅಥವಾ ಶಬ್ದಗಳು ಕೇವಲ 2000 ಅಂತ ಹೇಳೋಕ್ಕಾಗುತ್ತೆ. ಅದೇ ಪದಗಳು ಅದೇ ಇಂಗ್ಲೀಷ್ ಪದಗಳು ಅಥವಾ ಅದೇ ಶಬ್ದಗಳನ್ನ ತಿಳ್ಕೊಂಡ್ರೆ ನೀವು ಇಂಗ್ಲೀಷು ಭಾಷೆಯನ್ನು ಸರಳವಾಗಿ ಮಾತಾಡಲಿಕ್ಕೆ ಆಗುತ್ತೆ ಅಂತ ಹೇಳುತ್ತಾ ಡಿಕ್ಷನರಿ ಆಫ್ ಎಸೆನ್ಷಿಯಲ್ ವರ್ಡ್ಸ್ ನೋಡೋಣ. ಅಂದರೆ ಅರ್ಥ ಕನ್ನಡದಲ್ಲಿ ಜೀವನಕ್ಕೆ ಅವಶ್ಯಕವಾಗಿ ಇರುವ ಶಬ್ದಗಳು ಅಥವಾ ಪದಗಳ ಡಿಕ್ಷನರಿ ಅಂದರೆ ನಿಘಂಟು ಅಂತ ಹೇಳಲಿಕ್ಕಾಗುತ್ತೆ. ಇದು ಏಕೆ ಬೇಕಂದರೆ ನಮ್ಮ ಭಾವನೆಗಳನ್ನು ತೋರಿಸಲಿಕ್ಕೆ, ಮಾತಾಡಲಿಕ್ಕೆ, ಬರಲಿಕ್ಕೆ ಇರುವ 2000 ಶಬ್ದಗಳನ್ನ ತಿಳ್ಕೊಂಡ್ರೆ ಸಾಕು. ಅಂದರೆ ಇಂಗ್ಲೀಷಲ್ಲಿ ಇರುವ 2000 ಶಬ್ದಗಳು ಅಥವಾ ಪದಗಳನ್ನು ತಿಳ್ಕೊಂಡ್ರೆ ನಿಮ್ಮ ಲೈಫು ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಕೇವಲ 2000 ಶಬ್ದಗಳಿವೆ. ಇಲ್ಲಿ 2000 ಶಬ್ದಗಳಲ್ಲಿ ಯಾವುದೇ ಒಂದು ಶಬ್ದಕ್ಕೆ ಅಂದರೆ ಯಾವುದೇ ಇಂಗ್ಲೀಷ್ ಶಬ್ದಕ್ಕೆ ಒಂದೇ ಅರ್ಥ ಇರಲ್ಲ. ಯಾಕೆ ಅಂದರೆ ಒಂದೇ ಶಬ್ದವನ್ನು ಅಥವಾ ಒಂದೇ ಪದವನ್ನು ಅಥವಾ ಒಂದೇ ವರ್ಡನ್ನು ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಉಪಯೋಗ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಅಂದರೆ ಸರಳವಾಗಿ ಹೇಳ್ಬೇಕಾದ್ರೆ ಬೇರೆ ಬೇರೆ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ನಾವು ಅದೇ ಒಂದು ಶಬ್ದ ಅಥವಾ ಪದವನ್ನು ಮತ್ತೆ ಮತ್ತೆ ಉಪಯೋಗ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಅಂತಹ ಅವಶ್ಯಕವಾಗಿರುವ ಇಂಗ್ಲೀಷ್ ಶಬ್ದಗಳು ಮತ್ತು ಅವುಗಳ ಅರ್ಥಗಳನ್ನ ಮುಂದೆ ನೋಡೋಣ. ಈಗ ಪ್ರಾರಂಭದಲ್ಲಿ ಕೆ ಅಂತಿದೆ. ಕೆ ಅಂದರೆ ಗುಹೆ ಅಂತ ಆಗುತ್ತೆ. ಮುಂದುವರೆದು ಸೆಲ್ಸಿಯಸ್ ಅದೇ ಕನ್ನಡದಲ್ಲಿ ಉಷ್ಣಮಾಪಕ ಅಂತ ಆಗುತ್ತೆ. ಈ ಸೆಲ್ಸಿಯಸ್ನ ನಮ್ಮ ದೇಹದ ಉಷ್ಣಾಂಶವನ್ನು ನೋಡಲಿಕ್ಕೆ ಉಪಯೋಗ ಮಾಡೋಕ್ಕಾಗುತ್ತೆ. ಜೊತೆಗೆ ನಮ್ಮ ವಾತಾವರಣದ ಉಷ್ಣಾಂಶವನ್ನು ಅಳತೆ ಮಾಡಲಿಕ್ಕೆ ನಾವು ಹೇಳಬೇಕು ಸೆಲ್ಸಿಯಸ್ಸು ಎನ್ನುವ ಉಪಕರಣವನ್ನು ಉಪಯೋಗ ಮಾಡಿ ಹೇಳಬೇಕಾಗುತ್ತೆ. ಅದೇ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಸೆಲ್ಸಿಯಸ್ಸು ಅಂದರೆ ಉಷ್ಣಮಾಪಕ ಅಂತ ಹೇಳ್ತಾ ಇದ್ದೀನಿ. ಮುಂದುವರೆದು ಸೆಂಟಿಮೀಟರ್ ಅಂದರೆ 1 ಮೀಟರ್ನ 100ನೇ ಭಾಗ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಸಣ್ಣ ಸ್ಕೇಲು ಕೇವಲ 15 ಸೆಂಟಿಮೀಟರ್ ಇರುತ್ತೆ. ಅದರಲ್ಲಿ ದೊಡ್ಡದು ಗೆರೆ ಅದು 1 ಸೆಂಟಿಮೀಟರ್ ಆಗುತ್ತೆ. ದೊಡ್ಡ ಗೆರೆ ಅಂದರೆ ನಿಮಗೆ ಸಿಗುತ್ತೆ 10 ಸಣ್ಣ ಗೆರೆಗಳು, ಆಮೇಲೆ ದೊಡ್ಡ ಗೆರೆ ಬರುತ್ತೆ. ಅಲ್ಲಿಗೆ 1 ಸೆಂಟಿಮೀಟರ್ ಆಗುತ್ತೆ. ಅದನ್ನೇ ಇದು ಸ್ಕೇಲಲ್ಲಿ ತೋರಿಸಿದ್ದಾರೆ, ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಶಬ್ದ ಸೆಂಟರ್ ಅಂದರೆ ಮಧ್ಯಭಾಗ. ಹಾಗೆ ನಮ್ಮ ದೇಶದ ಸೆಂಟರು ಅಂದರೆ ಕೇಂದ್ರ ಪ್ರದೇಶ ಅಂತ ಹೇಳ್ಬೋದು. ಇಲ್ಲಿ ಸೆಂಟರ್ ಅಂದರೆ ಮಧ್ಯಭಾಗ ಅಥವಾ ಕೇಂದ್ರ ಅನ್ಕೋಬೋದು. ಕೇಂದ್ರ ಅಂದರೆ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಮುಂದುವರೆದು ಚಾನ್ಸ್ ಅಂದರೆ ಅವಕಾಶ ಅಂತ ಹೇಳಲಿಕ್ಕಾಗುತ್ತೆ. ಮುಂದುವರೆದು ಕ್ಯಾರೆಕ್ಟರು ಅಂದರೆ ನಡತೆ ಅಂತ ಆಗುತ್ತೆ. ಮುಂದಿನ ವರ್ಡು ಚಾರಿಟಿ ಅಂದರೆ ದಾನ ಮಾಡುವುದು ಅಥವಾ ದಾನ ಧರ್ಮ ಮಾಡುವುದು. ಇದಕ್ಕೆ ನಾವು ಇರಬೇಕು ಚಾರಿಟಿ ಅಂತ ಇಂಗ್ಲೀಷಲ್ಲಿ ಹೇಳೋಕ್ಕಾಗುತ್ತೆ. ಮುಂದುವರೆದು ಚೀಪ್ ಅಂದರೆ ಕಡಿಮೆ ಬೆಲೆಯುಳ್ಳ ಮಾರ್ಕೆಟಲ್ಲಿ ಇರುವಂಥ ವಸ್ತುಗಳು ಚೀಪಾಗಿರ್ತವೆ. ಅದೇ ನೀವು ಹೋಲ್ಸೇಲ್ ತೊಗೊಂಡಾಗ ಕಡಿಮೆ ಚೀಪಾಗಿ ಸಿಗ್ತವೆ ಅಂತ ಹೇಳ್ತಾಯಿದ್ದೀನಿ. ಚೀಪ್ ಅಂದರೆ ಬೆಲೆ ಕಡಿಮೆ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟು ವರ್ಡು ಈಸು ದಟ್ಟು ಕೆಮಿಸ್ಟ್ರಿ ಅಂದರೆ ರಸಾಯನಶಾಸ್ತ್ರ ಅಂತ ಆಗುತ್ತೆ. ರಸಾಯನಶಾಸ್ತ್ರದಲ್ಲಿ ಸಲ್ಫ್ರಿಕ್ ಆ್ಯಸಿಡ್ಡು, ಹೈಡ್ರೋಕ್ಲೋರಿಕ್ ಆ್ಯಸಿಡ್ಡು ಅಂದರೆ H2SO4 ಹಾಗೆ HCl ಎನ್ನುವ ಸುಮಾರು ಲವಣಗಳನ್ನ ಉಪಯೋಗ ಮಾಡಲಿಕ್ಕೆ ಬರುತ್ತೆ. ಅದಕ್ಕೆ ನಾವು ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ ಕೆಮಿಸ್ಟ್ರಿ. ಇದನ್ನು ನಾವು ಕೆಮಿಸ್ಟ್ರಿ ಅಂದರೆ PUCಯಲ್ಲಿ ನಿಮಗೆ ಸಿಗುತ್ತೆ. PUCಯಲ್ಲಿ ಮಾತಾಡ್ಬೋದು. ಆದರೆ 10th ನಿಮಗೆ ಲ್ಯಾಬ್ ಇದ್ದರೆ ನಿಮಗೆ ಕೆಮಿಸ್ಟ್ರಿ ಬಗ್ಗೆ ಸ್ವಲ್ಪ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮುಂದುವರೆದು ಚಿಲ್ ಅಂದರೆ ಚಳಿ ಅಂತ ಆಗುತ್ತೆ. ಅಂದರೆ ಈಗಿನ ವಾತಾವರಣ ವಿಂಟರ್ ಅಂದರೆ ಚಿಲ್ಲಾಗಿದೆ ಅಂತ ಹೇಳ್ಬೋದು. ಇಲ್ಲಿ ವಿಂಟರು ಅಂದರೆ ಚಳಿಗಾಲ, ಚಿಲ್ ಅಂದರೆ ಕೂಡ ಅರ್ಥ ಚಳಿ ಅಂತ ಆಗುತ್ತೆ. ಚಳಿಗಾಲ ಬೇರೆ, ಚಳಿ ಬೇರೆ.
ಒಟ್ಟಲ್ಲಿ ಚಳಿ ಆಗುತ್ತೆ ಅಂತ ಹೇಳಲಿಕ್ಕೆ ನಾವು ಚಿಲ್ ಅಂತ ಹೇಳ್ಬೇಕಾಗುತ್ತೆ. ನೆಕ್ಸ್ಟು ಇಂಗ್ಲೀಷ್ ವರ್ಡು ಈಸ್ ದಟ್ ಚೋಸನ್ ಅಂದರೆ ಆಯ್ಕೆ ಮಾಡುವುದು ಅಂತ ಆಗುತ್ತೆ. ಆಯ್ಕೆ ಮಾಡಿ ಆಗಿದೆ ಅಂತ ಹೇಳ್ಬೋದು. ನಂತರ ಸಿಟಿಜನ್ಶಿಪ್ಪು ಅಂದರೆ ಪೌರತ್ವ ಅಂತ ಆಗುತ್ತೆ. ನಂತರ ಕ್ಲಿಯರ್ ಅಂದರೆ ಸ್ಪಷ್ಟವಾಗಿ ಇರುವುದು, ಸ್ಪಷ್ಟವಾಗಿ ಹೇಳುವುದು, ಸ್ಪಷ್ಟವಾಗಿ ಬರೆಯುವುದು ಅಂತ ಹೇಳ್ಬೋದು. ನಂತರ ಕ್ಲೀನ್ ಅಂದರೆ ಶುದ್ಧ ಮಾಡೋದಾಗುತ್ತೆ. ಮನೆಯಲ್ಲಿ ಕ್ಲೀನ್ ಮಾಡಲಿಕ್ಕೆ ನಾವು ಶುದ್ಧವಾಗಿ ಅಥವಾ ಸ್ವಚ್ಛವಾಗಿ ಮಾಡಲಿಕ್ಕೆ ನಾವು ಹೇಳಬೇಕು ಕ್ಲೀನ್ ಅಂತ ಹೇಳೋಕ್ಕಾಗುತ್ತೆ. ಮುಂದುವರೆದ ವರ್ಡು ಇದು ಕಾಯಿನ್. ಕಾಯಿನ್ ಅಂದರೆ ನಾಣ್ಯ ಅಂತ ಹೇಳೋಕ್ಕಾಗುತ್ತೆ. ಮುಂದುವರೆದು ಕಾಲೇಜ್ ಅಂದರೆ ಮಹಾವಿದ್ಯಾಲಯ ಅಂತ ಆಗುತ್ತೆ. ಇಲ್ಲಿ ಕಾಲೇಜಲ್ಲಿ ಓದಿದವರು ಡಿಗ್ರಿ ತಗೋತಾರೆ. 10th ಆದಮೇಲೆ ನಾವು ಓದೋದು ಕಾಲೇಜು. ಅದರಲ್ಲಿ PUC ಅಂತ ಹೇಳ್ತೀವಿ, ಪ್ರೀ ಯೂನಿವರ್ಸಿಟಿ ಕೋರ್ಸ್ ಅಂತ ಹೇಳ್ತಾ ಇದ್ದೀವಿ. ಅದೇ ಕಾಲೇಜಿನ ಪ್ರಾರಂಭದಲ್ಲಿ ಕಾಲೇಜು ಮೆಟ್ಟಲು ಹತ್ತಕ್ಕಿಂತ ಮೊದಲು ನಾವು ಪ್ರೀ ಯೂನಿವರ್ಸಿಟಿ ಅಂತೀವಿ, ಅಂದರೆ ಪ್ರಾರಂಭ ಅಂತ ಹೇಳ್ಬೋದು. ನಂತರ 12 ಆದಮೇಲೆ ನಾವು ಹೋಗೋದು ಡಿಗ್ರಿ ಮಾಡಲಿಕ್ಕೆ. ಅಲ್ಲಿ ನಮಗೆ ಸರ್ಟಿಫಿಕೇಟ್ ಕೊಡೋದು ಯೂನಿವರ್ಸಿಟಿ ಅಂತ ಆಗುತ್ತೆ. ಯೂನಿವರ್ಸಿಟಿ ಅನ್ಬೋದು, ಯೂನಿವರ್ಸಿಟಿ ಕೊಡ್ತದೆ. ಆದರೆ ನಿಮಗೆ ಗೊತ್ತಿರಲಿ ಕಾಲೇಜಲ್ಲಿ ಮಹಾವಿದ್ಯಾಲಯ ಅಂತ ಆಗುತ್ತೆ. ಇಲ್ಲಿ ನಾವು ಕೇವಲ ತಿಳ್ಕೊಬೇಕಾಗುತ್ತೆ. ಎಕ್ಸಾಮ್ ಬರೆಯೋದು ಕೂಡ ಯೂನಿವರ್ಸಿಟಿಯಲ್ಲಿ ಎಕ್ಸಾಮ್ ಬರೀಬೇಕು ಅಥವಾ ಕಾಲೇಜಲ್ಲಿ ಎಕ್ಸಾಮ್ ಬರೀಬೇಕು. ನಿಮಗೆ ಸರ್ಟಿಫಿಕೇಟ್ ಕೊಡೋದು ಯೂನಿವರ್ಸಿಟಿ ಕೊಡುತ್ತೆ. ನೆಕ್ಸ್ಟು ವರ್ಡು ಈಸ್ ದಟ್ ಕಂಫರ್ಟಿಂಗು. ಕಂಫರ್ಟಿಂಗ್ ಈತ ಕೊಡುವಂತಾಗುತ್ತೆ. ನೀವು ಹಾಕಿರುವ ಬಟ್ಟೆ ಕಂಫರ್ಟ್ ಇರಬೇಕು, ಟೈಟ್ ಆಗಬಾರ್ದು. ಆಗ ಮಾತ್ರ ನೀವು ಹೇಳ್ಬೋದು ಈತ ಕೊಟ್ಟಿದೆ ಎನ್ಬೋದು, ಈತ ಕೊಡುವ ಅಂತ ಹೇಳ್ಬೋದು. ನೆಕ್ಸ್ಟ್ ವರ್ಡ್ ಇದು ಕಮಾಂಡ್ ಅಂದರೆ ಆಜ್ಞಾಪಿಸು ಅಂತ ಆಗುತ್ತೆ. ಆ ಆಜ್ಞಾಪಿಸೋಕ್ಕೆ ಹೇಳ್ಬೇಕು ಕಮಾಂಡ್. ನಂತರ ಕಮಿಟ್ ಅಂದರೆ ಮಾಡು, ಅಂದರೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ನೀವು ಕಮಿಟ್ ಆಗಿರಬೇಕು, ಅಂದರೆ ಮಾಡಲಿಕ್ಕೆ ರೆಡಿ ಆಗಿರಬೇಕು, ತಯಾರಾಗಿರ್ಬೇಕು ಅಂತ ಹೇಳ್ಬೋದು. ನೆಕ್ಸ್ಟು ವರ್ಡು ಕಾಮನ್. ಕಾಮನ್ ಅಂದರೆ ಸಾಮಾನ್ಯ ಅಂತ ಹೇಳೋಕ್ಕಾಗುತ್ತೆ, ಹಾಗೆ ಹೇಳ್ಬೇಕು ಕೂಡ. ನೆಕ್ಸ್ಟು ವರ್ಡು ಕಮ್ಯುನಿಟಿ ಅಂದರೆ ಜಾತಿ ಅಥವಾ ಪಂಗಡಕ್ಕೆ ಹೇಳಬೇಕು ಕಮ್ಯುನಿಟಿ ಅಂತ ಹೇಳಬೇಕಾಗುತ್ತೆ. ಮುಂದುವರೆದು ಕಂಪ್ಯಾನಿಯನ್. ಕಂಪ್ಯಾನಿಯನ್ ಅಂದರೆ ಸಹಚರ, ಅಂದರೆ ನಿಮ್ಮ ಜೊತೆಗೆ ಓದ್ತಿರುವವರು ಕಂಪನಿ ಆಗುತ್ತಾರೆ. ಹಾಗೆ ನಿಮ್ಮ ಎಲ್ಲ ಕೆಲಸಗಳಿಗೆ ಸಹಾಯ ಮಾಡುವವರು, ಕಂಪ್ಯಾನಿಯನ್ನು ಅಂತ ಹೇಳ್ತಾ ಇದ್ದೀನಿ. ಕಂಪ್ಯಾನಿಯನ್ನು ಅಂದರೆ ಸಹಚರ ಅಂತ ಆಗುತ್ತೆ. ಅಂದರೆ ಜೊತೆಗೆ ಇರುವವರಿಗೆ ಕಂಪ್ಯಾನಿಯನ್ ಅನ್ನಬೇಕು. ನಂತರ ಕಂಪ್ಲೇನ್ ಅಂದರೆ ದೂರು ಕೊಡುವುದು, ಅಂದರೆ ಯಾರೋ ಎಲ್ಲರ ಮೇಲೆ ನೀವು ಕಂಪ್ಲೇಂಟ್ ಮಾಡ್ತಿದ್ದೀರ, ಆಗ ಕಂಪ್ಲೇಂಟ್ ಆಗುತ್ತೆ. ಅದನ್ನು ನೀವು ಪ್ರಿನ್ಸಿಪಾಲ್ಗೆ ಹೇಳಿದಾಗ ಕೊಟ್ಟಾಗ ಕಂಪ್ಲೇಂಟ್ ಆಗುತ್ತೆ. ಅಂದರೆ ಒಬ್ಬರ ಮೇಲೆ ಎಲ್ಲ ಥರದ ಆರೋಪಗಳನ್ನ ಹೇಳಿದಾಗ ಕಂಪ್ಲೇಂಟ್ ಆಗುತ್ತೆ. ನೀವು ಬರೆದು ಕೊಟ್ಟಾಗ ಆಗ ಮಾತ್ರ ಕಂಪ್ಲೇಂಟ್ ಆಗುತ್ತೆ. ಮುಂದುವರೆದು ಕಾಂಪ್ಲಿಕೇಟೆಡ್ ಅಂದರೆ ಕಷ್ಟಕರವಾದಂತ ಆಗುತ್ತೆ. ಅಂದರೆ ಯಾವುದೇ ಒಂದು ಪ್ರಾಬ್ಲಮ್ಮು ನಮಗೆ ಬಿಡಿಸಲಿಕ್ಕೆ ಆಗಲಿಕ್ಕೆ ಅದೇ ಪರಿಹಾರ ಸಿಗದೇ ಇದ್ದರೆ ಅದಕ್ಕೆ ಹೇಳಬೇಕು ಕಾಂಪ್ಲಿಕೇಟೆಡು, ಅಂದರೆ ಕ್ಲಿಷ್ಟಕರವಾದದ್ದು ಅಥವಾ ಕ್ಲಿಷ್ಟವಾದದ್ದು ಅಂತ ಹೇಳೋಕ್ಕಾಗುತ್ತೆ. ಮುಂದಿನ ವರ್ಡು ಕನ್ಸರ್ನ್ ಅಂದರೆ ಸಂಬಂಧಪಡುವಂತಾಗುತ್ತೆ. ನಿಮಗೆ ಸಂಬಂಧಪಟ್ಟ ವಿಷಯ ಇದ್ದಾಗ ಮಾತ್ರ ಅದಕ್ಕೆ ಕನ್ಸರ್ನ್ ಅನ್ನಬೇಕಾಗುತ್ತೆ. ಮುಂದುವರೆದು ಕನ್ಕ್ಲೂಡ್ ಎಂಬುದು ಅರ್ಥ ಮುಗಿಸುವಂತಾಗುತ್ತೆ. ಮುಂದಿನ ವರ್ಡು ಕಂಡಕ್ಟ್ ಅಂದರೆ ನಡವಳಿಕೆ ಅಂತಾಗುತ್ತೆ. ಶಾಲಾ ಕಾಲೇಜುಗಳಲ್ಲಿ ಕಂಡಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ, ಅಂದರೆ ನಡವಳಿಕೆಯ ಮೇಲೆ ನೀವು ಮಾಡುವ ನಡವಳಿಕೆ ಮೇಲೆ ಸರ್ಟಿಫಿಕೇಟ್ ಕೊಡ್ತಾರೆ, ಅದಕ್ಕೆ ಹೇಳಬೇಕು ಕಂಡಕ್ಟ್ ಅನ್ನಬೇಕಾಗುತ್ತೆ. ನೆಕ್ಸ್ಟ್ ವರ್ಡ್ ಇದು ಕನೆಕ್ಟ್ ಅಂದರೆ ಜೋಡಿಸುವಂತಾಗುತ್ತೆ. ಅಂದರೆ ಎರಡು ವಸ್ತುಗಳನ್ನ ಜೋಡಿಸಲಿಕ್ಕೆ ನಾವು ಹೇಳಬೇಕು ಕನೆಕ್ಟ್ ಅನ್ನಬೇಕು. ಹಾಗೆ ಮುಂದಿನ ವರ್ಡು ಕನೆಕ್ಟ್ ಅಂದರೆ ಕೂಡ ಸೇರಿಸುವಂತಾಗುತ್ತೆ. ಕನೆಕ್ಟ್ ಅಂದರೆ ಜೋಡಿಸಿ ಅನ್ಬೋದು ಅಥವಾ ಸೇರಿಸಿ ಅನ್ಬೋದು. ನಂತರದ ವರ್ಡು ಕನ್ಸಿಸ್ಟ್ ಅಂದರೆ ಒಳಗೊಂಡಿರುವುದು ಅಂತಲೂ ಬರುತ್ತೆ. ನೆಕ್ಸ್ಟು ವರ್ಡು ಇದು ದಟ್ ಕಾಂಟ್ರಿಬ್ಯೂಟ್ ಸಹಾಯ ಮಾಡೋದಾಗುತ್ತೆ. ಅಂದರೆ ಯಾವುದೇ ಒಳ್ಳೆಯ ಕೆಲಸಕ್ಕೆ ನೀವು ಒಂದಿಷ್ಟು ಹಣವನ್ನು ಅಥವಾ ಏನಾದರೂ ಸಹಾಯ ಮಾಡಿದರೆ ಆಗ ಹೇಳ್ಬೇಕು ಕಾಂಟ್ರಿಬ್ಯೂಟ್ ಅನ್ನಬೇಕಾಗುತ್ತೆ.
ನೆಕ್ಸ್ಟ್ ವರ್ಡ್ ಇದು ಕಾಟನ್. ಕಾಟನ್ ಅಂದರೆ ಹತ್ತಿ ಅಂತ ಆಗುತ್ತೆ. ನೆಕ್ಸ್ಟ್ ವರ್ಡ್ ಇದು ಕವಾರ್ಡ್. ಕವಾರ್ಡ್ ಅಂದರೆ ಹೆಡ್ ಅಂತ ಆಗುತ್ತೆ. ನೆಕ್ಸ್ಟು ವರ್ಡು ಕ್ರಿಪಲ್ ಅಂದರೆ ಅಂಗವಿಕಲ ಅಂತ ಆಗುತ್ತೆ. ಅಂದರೆ ಹುಟ್ಟಿದಾಗಿಂದ ಕೈ ಅಥವಾ ಕಾಲು ಸರಿಯಾಗಿ ಇಲ್ಲದಿದ್ದರೆ, ಅಂದರೆ ನಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಆಗದೇ ಇದ್ದರೆ ಅದಕ್ಕೆ ಕ್ರಿಪಲ್ ಅನ್ನಬೇಕು. ಕ್ರಿಪಲ್ ಅಂದರೆ ಅಂಗವಿಕಲ ಅಂತ ಆಗುತ್ತೆ. ನೆಕ್ಸ್ಟ್ ವರ್ಡ್ ಇದು ಕ್ರಚ್ ಅಂದರೆ ಉರುಕು ಅಂತ ಆಗುತ್ತೆ. ಅಂದರೆ ನಡೆಯಲು ಸಾಧ್ಯವಾಗದಿದ್ದರೆ ಆಗ ಅಂಗವಿಕಲರು ಕ್ರಚ್ ಯೂಸ್ ಮಾಡ್ತಾರೆ, ಅಂದರೆ ಉರುಗಲು ಉಪಯೋಗ ಮಾಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ವರ್ಡ್ ಇದು ಕಬ್. ಕಬ್ ಅಂದರೆ ಮರಿ ಅಂತ ಆಗುತ್ತೆ. ಯಾವುದೇ ನಿರ್ಮಲದ ಮರಿಯನ್ನು ನಾವು ಕಬ್ ಅಂತ ಹೇಳೋಕ್ಕಾಗುತ್ತೆ, ಹೇಳೋದು ಕೂಡ. ನೆಕ್ಸ್ಟ್ ವರ್ಡ್ ಇದು ಕಲ್ಚರ್ ಅಂದರೆ ಸಂಸ್ಕೃತಿ ಅಂತ ಆಗುತ್ತೆ. ನೆಕ್ಸ್ಟ್ ವರ್ಡ್ ಇದು ಕರ್ಸ್ ಅಂದರೆ ಶಾಪ ಅಂತ ಕನ್ನಡದಲ್ಲಿ ಹೇಳೋಕ್ಕಾಗುತ್ತೆ. ಹಾಗೆ ಕಾರ್ಬನ್ ಡೈಆಕ್ಸೈಡು ಅಂದರೆ ಇಂಗಾಲದ ಡೈಆಕ್ಸೈಡ್ ಅನ್ಬೋದು ಅಥವಾ ಇಂಗಾಲದ ಆಮ್ಲ ಅನ್ಬೋದು. ನಮ್ಮ ಸುತ್ತಮುತ್ತಲಿನ ಗಿಡ ಮರಗಳು ಕಾರ್ಬನ್ ಡೈಆಕ್ಸೈಡು ಉಪಯೋಗ ಮಾಡಿಕೊಂಡು ಬರುತ್ತವೆ. ಹಾಗೆ ಅವುಗಳು ಹೊರಹಾಕುವುದು ಆಮ್ಲಜನಕ ಅಥವಾ ಆಕ್ಸಿಜನ್ ಕೊಡ್ತವೆ. ಅವುಗಳಿಂದಲೇ ನಾವು ನಮ್ಮ ಜೀವನ ಅಥವಾ ಪ್ರಕೃತಿ ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ವರ್ಡ್ ಇದು ಕ್ಯಾಟಲ್. ಕ್ಯಾಟಲ್ ಅಂದರೆ ಹಸು ಕರುಗಳು. ಹಸು ಕರುಗಳಿಗೆ ನಾವು ಹೇಳ್ಬೇಕು ಕ್ಯಾಟಲ್ ಅನ್ಬೇಕಾಗುತ್ತೆ. ಜೊತೆಗೆ ಈ ಹೊತ್ತಿಗೆ ಇಷ್ಟು ಸಾಕಂತ ಹೇಳ್ತಾ ಇದ್ದೀನಿ. ಆದರೆ ಮುಂದಿನ ಶನಿವಾರ ಅಥವಾ ಸ್ಯಾಟರ್ಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಡಿಕ್ಷನರಿ ಆಫ್ ಎಸೆನ್ಷಿಯಲ್ ವರ್ಡ್ಸ್ ಕಂಟಿನ್ಯೂಷನ್ ಅಂತ ಹೇಳ್ಬೋದು. ಕಂಟಿನ್ಯೂಷನ್ ಆಫ್ ಡಿಕ್ಷನರಿ ಆಫ್ ಎಸೆನ್ಷಿಯಲ್ ವರ್ಡ್ಸ್ ನೆಕ್ಸ್ಟ್ ಸ್ಯಾಟರ್ಡೇ ವಿಲ್ ಬಿ ದೇರು. ಅಂದರೆ ಕನ್ನಡದಲ್ಲಿ ಮುಖ್ಯವಾದ ಪದಗಳ ಗಂಟು. ನಾವು ಮುಂದುವರೆದ ಭಾಗವನ್ನು ನೋಡೋಣ, ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳ್ತಾ ಇದ್ದೀನಿ. ಅದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ, ಅಂದರೆ ಗೊತ್ತಾಗುತ್ತೆ, ತಿಳ್ಕೊತೀರ. ಅವನ್ನ ತಿಳ್ಕೊಬೇಕಾದ್ರೆ ನೀವು ಮುಂದಿನ ಸ್ಯಾಟರ್ಡೇ ವರೆಗೂ ವೇಟ್ ಮಾಡಬೇಕಾಗುತ್ತೆ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಯಾಕೆ ಮಾಡಬೇಕು ಅಂತ ಮುಂದೆ ಹೇಳ್ತಾ ಇದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಈ ಎಲ್ಲ ಅವಶ್ಯಕವಾಗಿರುವ ಶಬ್ದಗಳು, ಇಂಗ್ಲೀಷ್ ವಾಕ್ಯಗಳು ಮತ್ತು ಅವುಗಳ ಅರ್ಥಗಳು ಕನ್ನಡದಲ್ಲಿ ತಿಳ್ಕೊತೀರಿ. ಹಾಗೆ ಎವ್ರಿ ಸ್ಯಾಟರ್ಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಇಂಗ್ಲೀಷ್ ಡೌಟ್ಸು, ಇಂಗ್ಲೀಷ್ ನ್ಯೂ ವರ್ಡ್ಸು, ಇಂಗ್ಲೀಷ್ ಟಾಪಿಕ್ಟು. ಆಬ್ವಿಯಸ್ಲಿ ಬೈ ಸಂಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಕನ್ನಡ ವ್ಯಾಕರಣ ಇನ್ ದ ಮಾರ್ನಿಂಗು, ಬೈ ಇಂಗ್ಲೀಷ್ ಗ್ರಾಮರು ಬೈ ಈವ್ನಿಂಗು. Therefore, I request you to subscribe my channel. After that, I request you to watch complete video with these words. I am going to wind up now. My last word is thank you much. Bye bye. Take care. See you on Wednesday.